ನಮ್ಮ ಅಜ್ಜಿ ಹೂವು ಕೊಡ್ತಾರೆ, ನಮ್ಮ ಅಪ್ಪ ನಮ್ಮ ಅಮ್ಮ ಕೊಡ್ಲಿ ಅಂತ. ಇದೇನ್ ನಗಪ್ಪ, ನಮ್ಮ ಅಪ್ಪ ನೋಡಿ ಇಂಟ್ರೆಸ್ಟೇ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವಮೊಗ್ಗ ಅಲ್ಲಿ ನಾವಿರುವಂತಹ ಲೈಕಾ ರೆಸಾರ್ಟ್ ನೋಡೋಣ ಬನ್ನಿ. ಆಲ್ರೆಡಿ ಮಳೆ ಬಂತು, ಸೊ ಛತ್ರಿ ಇಟ್ಕೊಂಡು ಈಚೆ ಬರ್ತಾ ಇದ್ವಿ. ಆಲ್ಮೋಸ್ಟ್ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ವಿ ವಿಡಿಯೋ ಶೂಟ್ ಮಾಡೋಕ್ಕೆ, ಬಟ್ ಮಳೆ ನಿಲ್ತಾನೆ ಇಲ್ಲ. ಸೊ ಲೇಟ್ ಆಗುತ್ತೆ ಅಂತ ಛತ್ರಿ ಇಟ್ಕೊಂಡು ಈಚೆ. ಇವನು ಇಲ್ಲೇ ಇದ್ದಾನೆ. ದಿ ಲೈಕಾ ರೆಸಾರ್ಟ್ಸ್, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಂದ ಲೆಫ್ಟ್ ಬಂದ್ರೇ ಇಲ್ಲೊಂದು ಚಿಕ್ಕ ಜರಿ ಥರ ಇದೆ. ಫುಲ್ ಸಖತ್ ವ್ಯೂ. ಈ ಕಡೆ ಬಂದರೆ ಎಂಟ್ರಿ. ಇಲ್ಲೆಲ್ಲ ಪಾರ್ಕಿಂಗಲ್ಲಿ ಆಲ್ರೆಡಿ ಗಾಡಿಗಳು ನಿಂತಿದೆ ಸುಮಾರು. ಅಲ್ಲಿ ಪಾರ್ಕಿಂಗಿಂದ ಈ ಕಡೆ ಬಂದರೆ ಲೈಕ್ ರಿಸೆಪ್ಷನ್ ಹಿಂದೆಗಡೆ ಈ ಒಂದು ದೊಡ್ಡ ಜರಿ ಇದೆ. ಈ ಸೌಂಡ್ ನನಗೆ ಸಿಕ್ಕಾಗುತ್ತೆ ಇಷ್ಟ. ನೋಡಿ, ಈ ಜರಿನೇ ಹಿಂದೆ ಫುಲ್ಲು ಹರ್ಕೊಂಡು ಬಂದು ಅಲ್ಲಿ ಬಾಲ್ಕನಿ ಹಿಂದೆಗಡೆ ಫ್ಲೋ ಆಗುತ್ತೆ. ಬಾಲ್ಕನಿ ಮಾತ್ರ ಒಳ್ಳೆ ವ್ಯೂ ಇದೆ ನೋಡಿ. ಜರಿ ಸೌಂಡ್ ಕೇಳೋಕ್ಕೆ ಒಂದು ಚಂದ. ಇಲ್ಲಿಂದ ಲೆಫ್ಟ್ ಬಂದರೆ ರಿಸೆಪ್ಷನ್ ಸಿಗುತ್ತೆ. ಇದು ರಿಸೆಪ್ಷನ್. ನನ್ನ ತಮ್ಮ ಹೋಗಿ ಸುಮ್ಮನೆ ಕೂತವನೆ, ನಮ್ಮ ಅಮ್ಮ ರೆಸ್ಟ್ ಮಾಡ್ತಾವ್ರೆ. ರಿಸೆಪ್ಷನ್ ತೋರಿಸೋಣ. ನಂಗೆ ರಿಸೆಪ್ಷನಲ್ಲಿ ಇಷ್ಟ ಆಗಿದೆ ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ಫುಲ್ ಇಂಟ್ರಿಕೇಟ್ ಆನೆ ಡಿಸೈನು, ಹೊಯ್ಸಳ ಕಾಲದಲ್ಲಿ ಇದ್ದಿದ್ದ ಡಿಸೈನಲ್ಲಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ರೂಫು ಅಷ್ಟೇ ಫುಲ್ ಒಳ್ಳೆ ಟೆಂಪಲ್ ವೈಬ್ಸ್ ಥರ ಚೆನ್ನಾಗಿದೆ. ಇವನು ಫುಲ್ ರಾಜನ ಥರ ಕೂತ್ಕೊಂಡ್ಬಿಟ್ಟವನೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಕಾಟೇಜ್ಗಳಿದ್ದಾವೆ, ಮೇಲ್ಗಡೆ ರೂಮ್ಗಳಿದ್ದಾವೆ. ಇಲ್ಲಿ ರೈಟ್ಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ನಾವು ಉಳ್ಕೊಂಡಿರೋದು ಕಾಟೇಜಲ್ಲಿ. ರೂಮಲ್ಲಿ ಉಳ್ಕೊಂಡ್ರೆ ಸೇಮ್ ಮನೆ ಫೀಲೇ ಕೊಟ್ಬಿಡುತ್ತೆ ಅಂತ ಕಾಟೇಜಲ್ಲಿ ಇದ್ದೀವಿ. ಕಾಟೇಜಲ್ಲಾದರೆ ಬಾಲ್ಕನಿ ಎಲ್ಲ ಇದೆಯಲ್ಲ, ಆ್ಯಂಡ್ ಅದು ಜರಿ ಏನು ಹರಿತಿದೆ ಇಲ್ಲಿವರೆಗೂ ಫ್ಲೋ ಆಗುತ್ತೆ. ಸೊ ಮಸ್ತ್ ಕಾಣುತ್ತೆ. ಇದು ಸ್ವಿಮ್ಮಿಂಗ್ ಪೂಲ್. ಈ ಕಡೆನೂ ಕಾಟೇಜಸ್ ಇದೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಥರ ಮಾಡಿದ್ದಾರೆ. ಆ ಕಡೆ ಈ ಕಡೆ ಫುಲ್ ವಾಟರ್ ಫ್ಲೋ ಆಗ್ತಾ ಇದೆ. ಅಲ್ಲಿಂದ ನೀರು ಬರ್ತಿದೆ, ಇಲ್ಲಿ ಫುಲ್ ಫ್ಲೋ ಆಗ್ತಾ ಇಲ್ಲಿ. ಆ್ಯಂಡ್ ಅದನ್ನು ಫುಲ್ ಕ್ಲೋಸಪ್ಪಲ್ಲಿ ತೋರಿಸ್ಬೇಕು ಅಂದರೆ ಎಲ್ಲಿಂದ ಬರ್ತಿದೆ ಅಂತ. ಇಲ್ಲಿ ಲೆಫ್ಟ್ ಹೋಗಿ ಇಲ್ಲಿ ಹರಿತಾ ಇದೆ ಜರಿ. ನೋಡಿ, ಅಲ್ಲಿಂದ ಆ ಬ್ರಿಡ್ಜ್ ಕೆಳಗಡೆಯಿಂದ ಇಲ್ಲಿ ನೀರು ಹರ್ಕೊಂಡು ಬಂದು ಇಲ್ಲಿ ಫುಲ್ ಫಾಸ್ಟಾಗಿ ಫ್ಲೋ ಆಗ್ತದೆ. ಈ ಕಡೆಯಿಂದ ಅಲ್ಲಿ ರಿಸೆಪ್ಷನ್ ಹಿಂದೆಗಡೆ ಏನು ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ರಾತ್ರಿ ಹೊತ್ತು ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ನೈಟ್ ವ್ಯೂನು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿಂದ ರೈಟ್ ಹೋದರೆ ನಮ್ಮ ಕಾಟೇಜ್ ಸಿಗುತ್ತೆ. ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕೆ ಮಾತ್ರ ಒಳ್ಳೆ ವ್ಯೂ.
ಬರ್ತಿತ್ತು. ಇವಾಗ ಮಳೆ ನಿಂತಿದೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ನನಗೆ, ನನ್ನ ತಮ್ಮಂಗೆ ಅಂತ. ಅವನಂತೂ ಅಮ್ಮ ಇಲ್ಲೇ ಇರೋಣ ಇನ್ನೂ 2 ದಿನ ರಜೆ ಹಾಕು ಅಂತ ಫುಲ್ ಟಾರ್ಚರ್ ಕೊಡ್ತಾವೆ ನಮ್ಮ ಅಮ್ಮಂಗೆ. ಬಟ್ ಇವತ್ತು ಹೊರಡ್ಬೇಕು. ಇವತ್ತು ರಾತ್ರಿ ಟ್ರೈನ್ ಹತ್ತಬೇಕು. ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರು ರೀಚ್ ಆಗ್ತೀವಿ. ಬನ್ನಿ ನಮ್ಮ ಕಾಟೇಜ್ ಟೂರ್ ಮಾಡೋಣ. ನಮ್ಮ ಕಾಟೇಜ್ ಹೆಂಗಿದೆ ಅಂತ ತೋರಿಸ್ತೀನಿ. ಆ ರೂಮ್ ಫುಲ್ ಇವಾಗ ಮೆಸಪ್ ಆಗೋಗ್ಬಿಟ್ಟಿದೆ, ತೋರ್ಸೋಕ್ಕಾಗಲ್ಲ. ಈ ರೂಮ್ ಟೂರ್ನ ಮಾಡೋಣ. ಇದು ಬೆಡ್, ವಾರ್ಡ್ರೋಬ್, ಅದು ವಾಶ್ರೂಮು. ಬೆಸ್ಟ್ ಪಾರ್ಟ್ ಏನಂದರೆ ಈ ಬಾಲ್ಕನಿಯಲ್ಲಿ ನೋಡ್ಬೋದು ಆ ಜರಿ ಏನು ಅಲ್ಲಿಂದ ಕನೆಕ್ಟ್ ಆಗುತ್ತೆ, ಇಲ್ಲಿ ಬಂದು ಫ್ಲೋ ಆಗ್ತಾ ಇರುತ್ತೆ. ಆ ವಾಟರ್ ಸೌಂಡ್ ಕೇಳಿಸ್ಕೊಂಡು ಇಲ್ಲೇ ಆರಾಮಾಗಿ ಕೂತ್ಕೊಂಡು ಕಾಫಿ ಎಲ್ಲ ಕುಟ್ಕೊಂಡು ಆರಾಮಾಗಿರ್ಬೋದು. ಆ್ಯಂಡ್ ಟೇಬಲ್ ಆ್ಯಂಡ್ ಚೇರ್ ಕೂಡ ಇದೆ ವ್ಯೂನ ಎಂಜಾಯ್ ಮಾಡೋಕ್ಕೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲಿ ಟಿ ವಿ ಇದೆ ಅಷ್ಟೇ. ಕಾಟೇಜ್ ಇಲ್ಲಿ ನನ್ನ ತಮ್ಮ ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ. ನಮ್ಮ ಅಮ್ಮ ಫುಲ್ ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊತಾರೆ. ಈ ಕಡೆ ಬರಮ್ಮ, ಸನ್ಲೈಟ್ ಚೆನ್ನಾಗಿ ಬರುತ್ತೆ. ಈ ಕಡೆ ನಿಂತ್ಕೊ. ಇಲ್ಲಿ ಸಕ್ಕದಾಗಿ ಬರ್ತೈತೆ. ನಮ್ಮ ಅಜ್ಜಿ ಹೂವು ಕೊಡ್ತಾರೆ, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಕೊಡ್ಲಿ ಅಂತ. ನಾನು ಹಿಡ್ಕೊತೀನಿ ಅಂತ ಹಿಡ್ಕೊತೀನಿ ಬಿಡಜ್ಜಿ. ಆಯ್ತು, ಹಂಗೆ ಹಿಡ್ಕೊಂಡು ತೆಗಿಸ್ಕೊಳ್ಳ ಕೊಡಪ್ಪ. ಚೆನ್ನಾಗಿ ಅದೇನು ನಗಪ್ಪ. ನಮ್ಮ ಅಪ್ಪ ನೋಡಿ ಇಂಟ್ರೆಸ್ಟೇ ಇಲ್ಲ. ಏನಜ್ಜಿ ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ರೆಡಿನಾ ಮ್ಯಾಮ್? ನೀವು ರೆಡಿ ಆಗಿದ್ದಾರೆ? ಅಪ್ಪ ರೆಡಿನಾ? ಆಲ್ ಸೆಟ್. ನಪ್ಪಂದು ಎಕ್ಸ್ಪ್ರೆಷನ್ನೇ ಇರಲ್ಲ ಯಾವತ್ತು. ಫುಲ್ I am also ready to go. I'm full happy. ಅವ್ನು ಬೇಡ ಬೇಡ ಅಂದರೂ ಕೇಳ್ತಿಲ್ಲ. ನೀರೊಳಗಡೆ ಹಿಡಿಬೇಕಂತೆ. ನಿಜ ಅಮ್ಮ ಬೈಯುತ್ತೆ ವಿವೇಕ. ಬಾ ಬಂದ್ಬಿಡು. ಬೇಡ ಜಾರತ್ ಕಣೋ, ಬೇಡ ಬಾ. ಚೆನ್ನಾಯ್ತಾ? ನೀರು ತಣ್ಣಗೈತಾ ಫುಲ್ಲು? ಬನ್ನಿ ಎಂಜಾಯ್ ಮಾಡಿ. ಫಿಶ್ ಎಲ್ಲ ಆಯ್ತಾ? ಹುಷಾರಾಗತ್ತು. ಬರೀ ಕಿತಾಪತಿ ಕೆಲಸಗಳೇ ಇವ್ನು ಮಾಡೋದು. ಕಿತಾಪತಿ ರಾಜ ಅಂತ ಹೆಸರಿಡ್ಬೇಕು ಇವನಿಗೆ. ಇದು ನೈಟ್ ವ್ಯೂ ಆಫ್ ದಿ ರೆಸಾರ್ಟ್. ಈ ಥರ ಇದೆ. ಆ್ಯಂಡ್ ಆ ಸೌಂಡ್ ಏನು ಕೇಳಿಸ್ತಿದೆ, ಇಲ್ಲಿ ಚಿಕ್ಕ ಜರಿ ಥರ ಇದೆ. ವೇಟ್ ಅಲ್ಲಿ ಶೋಯು. ಇವಾಗ ಕತ್ಲೆ ಇದೆ, ಒಳಗಡೆ ಹೋಗೋದು ಬೇಡ, ಭಯ ಆಗುತ್ತೆ. ಬೆಳಿಗ್ಗೆ ತೋರಿಸ್ತೀನಿ, ಆಮೇಲೆ ಹಾವಿದ್ರೆ ಯಾಕೆ ಅಂತ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.